ಹಾಗೆ ನೋಡ್ತಾ ಇದೀಯಾ? ನಾನು ನಿಮ್ಮತ್ತೆ. ಹಾಗಲ್ಲ. ನಿನ್ನ ನೋಡ್ಬೇಕಂತ ನಾವು ಅಷ್ಟು ದೂರದಿಂದ ಬಂದಿದೀವಿ. ನೀನ್ ಬರ್ಲೇ ಇಲ್ವಲ್ಲ ನಮ್ಮನ್ನ ಮಾತಾಡ್ಸೋದಕ್ಕೆ? ಅದು ಅದು ನಾನು ಗಾಬರಿ ಆಗ್ಬೇಡ, ಸುಮ್ಮನೆ ಕೇಳ್ದೆ ಅಷ್ಟೇ. ಧ್ರುವ ಹೇಳ್ದ ನಿಂಗೆ ಹುಷಾರಿಲ್ಲ ಅಂತ. ರಸ್ತೆಲೇ ಬಿದ್ಬಿಟ್ಟಿದ್ಯಂತೆ. ಪುಷ್ಪಕ್ ಸರ್ ಬಂದು ಹಾಸ್ಪಿಟಲ್ ಸೇರಿಸಿದ್ರು ಅಂತ ಹೇಳ್ದ. ಅಷ್ಟೊಂದು ಹುಷಾರಿಲ್ಲ ಅಂದ್ರೆ ರಜಾ ಹಾಕೋದಲ್ವಾ? ಯಾಕೆ ಕೆಲ್ಸಕ್ಕೆ ಹೋಗಿದ್ದೆ? ಇವಾಗ ಹೇಗಿದ್ಯಾ? ಪರವಾಗಿಲ್ಲ, ಸ್ವಲ್ಪ ಸುಸ್ತು. ಮೈನಾ, ಯಾಕೆ ನನ್ನ ಹತ್ರ ಮಾತಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ಯಾ? ಗೊತ್ತಾಯ್ತು ಬಿಡು, ನೀನು ಧ್ರುವ ಜಗಳ ಆಡ್ಕೊಂಡಿದ್ದೀರಾ? ಹಾಗಿದ್ರೆ ಹೇಳು, ಅವನ ಹತ್ರ ಮಾತಾಡಿ ನಿಮ್ಮಿಬ್ರನ್ನ ನಾನ್ ಸರಿ ಮಾಡ್ಬಿಡ್ತೀನಿ. ಇಲ್ಲ ಇಲ್ಲ, ನಾವಿಬ್ರು ಚೆನ್ನಾಗಿದ್ದೀವಿ. ಹಾಗೆ ಮನಸ್ತಾಪ ಎಲ್ಲ ಏನೂ ಇಲ್ಲ. ಇಲ್ಲ, ನೀನ್ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ನಿನ್ಗೇನು ಸಮಸ್ಯೆ ಇದೆ ಅಂತ ಅನಿಸ್ತಿದೆ. ಏನು ಯೋಚನೆ ಮಾಡ್ಬೇಡ, ನಾನು ಧ್ರುವ ಯಾವಾಗ್ಲೂ ನಿನ್ ಜೊತೆನೇ ಇರ್ತೀವಿ. ಹಂಗೇನಿಲ್ಲ, ಊರಲ್ಲಿ ಅಕ್ಕನ ಮದುವೆ ತಯಾರಿ ಎಲ್ಲ ನಡೀತೈತೆ. ಅಪ್ಪಯ್ಯ ಅವ್ವ ಒಬ್ರಾದ್ಮೇಲೊಬ್ರು ಫೋನ್ ಮಾಡ್ತಾನೆ ಅವ್ರೆ. ಪಾಪ ಅವ್ರಿಬ್ರಿಗೂ ಅಲ್ಲಿ ಕಷ್ಟ ಆಗ್ತೈತೆ. ನಾನು ಹೋಗಂಗಿಲ್ಲ, ಅದ್ರ ತಲೆ ಬಿಸಿ ಅಷ್ಟೆ. ಇವಾಗ ಅರ್ಥ ಆಯ್ತು ಬಿಡು. ಈ ಕಡೆ ಕೆಲ್ಸ, ಆ ಕಡೆ ಮದ್ವೆ ಯೋಚನೆ, ಸಮಯಕ್ಕೆ ಕರೆಕ್ಟಾಗಿ ಊಟ ಮಾಡಿರಲ್ಲ, ನಿದ್ದೆ ಮಾಡಿರಲ್ಲ, ಅದಕ್ಕೆ ಹೀಗಾಗಿದೆ. ಮೈನಾ, ನೀನ್ ಆರೋಗ್ಯ ಕೆಡಿಸ್ಕೊಂಡ್ರೆ ಹೇಗೆ? ಒಂದ್ ಕೆಲ್ಸ ಮಾಡು, ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ. ನಿನ್ನ ಆರೋಗ್ಯ ಸರಿ ಹೋಗೋವರೆಗೂ ನೀನ್ ಬಂದು ನಮ್ಮನೇಲೇ ಇರು. ನಾನ್ ವಾರ್ಡನ್ ಹತ್ರ ಮಾತಾಡ್ತೀನಿ. ಮೈನಾ, ನಿಂಗ್ ಹುಷಾರಿಲ್ಲ ಅಂತ ಪುಷ್ಪಕ್ ಸರಿಗೆ ಗೊತ್ತು. ನೀನ್ ರಜಾ ಕೇಳಿದ್ರೆ ಬೇಡ ಅನ್ನಲ್ಲ. ಈಗ ರಜಾ ಹಾಕು, ನಮ್ಮ ಮನೆಗ್ ಬಂದ್ಬಿಡು. ನೀನ್ ಹುಷಾರಾಗೋವರೆಗೂ ನೀನ್ ಊಟ ತಿಂಡಿ ಎಲ್ಲ ನಾನೇ ನೋಡ್ಕೋತೀನಿ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮೈನಾ, ನಿನ್ಗೆ ಹೇಳ್ತಾ ಇರೋದು, ನೀನ್ ಹುಷಾರಾಗೋವರೆಗೂ ಮಾತ್ರ ನಮ್ಮನೇಲಿರು. ಆಮೇಲೆ ವಾಪಸ್ ಬಂದ್ಬಿಡುವಂತೆ, ಸರಿನಾ? ಇವಾಗೇನು ಯೋಚನೆ ಮಾಡ್ಬೇಡ. ನೀನ್ ಮೊದ್ಲು ಬಟ್ಟೆ ಪ್ಯಾಕ್ ಮಾಡ್ಕೋ. ನಾನ್ ವಾರ್ಡನ್ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಅಮ್ಮ, ಒಂದ್ ನಿಮಿಷ. ಅಬ್ಬಾ, ನಾನ್ ಬಂದ್ಮೇಲೆ ಇಷ್ಟೊತ್ತಾದ್ಮೇಲೆ ನಿನ್ ಬಾಯಿಂದ ಒಂದು ಅಮ್ಮ ಅಂತ ಬಂತು. ಇವಾಗ ಹೇಳು, ಏನ್ ನಿನ್ ಸಮಸ್ಯೆ? ಧ್ರುವ ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ವಂತೆ. ಇಲ್ಲ, ನೀನು ಫೋನ್ ಮಾಡಲ್ಲ. ನೀನ್ ಫೋನ್ ಮಾಡ್ತಿಲ್ಲ, ಫೋನ್ ತೆಗಿತಿಲ್ಲ ಅಂತ ನನ್ ಮಗ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ಅವನ್ ಮುಖಾನೇ ನೋಡಕ್ಕಾಗ್ತಿಲ್ಲ. ಯಾವಾಗ್ಲೂ ನಿನ್ನ ನೆನ್ಪಲ್ಲೇ ಇದ್ದಾನೆ. ಯಾಕಮ್ಮ, ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಅವನ್ ವಿಷಯ ಬಿಡು. ಈಗ ನಾನಿಲ್ಲಿ ಬಂದು ನಿಂತಿದ್ದೀನಿ. ಅವಾಗಿಂದ ನಾನು ಒಬ್ಳೆ ಮಾತಾಡ್ತಿದ್ದೀನಿ, ನೀನೇನು ಮಾತಾಡ್ತಿಲ್ಲ. ಏನಾಗಿದೆ ಮೈನಾ? ನೋಡ್ ಮೈನಾ, ನಿನ್ನ ಧ್ರುವನ್ ಪ್ರೀತಿ ಒಪ್ಕೊಂಡ್ ದಿನದಿಂದನೂ ನನಗ್ 3 ಮಕ್ಕಳು ಅನ್ಕೊಂಡಿದ್ದೀನಿ. ನನಗ್ ದೀಪಾ ಹೇಗೋ, ನೀನು ಹಾಗೆ. ನಿನ್ನ ಬಾಯಿ ತುಂಬ ಅಮ್ಮ ಅಂತ ಕರ್ದೆ. ಅವತ್ತಿಂದಾನೇ ನಾನು ನಿನಗೆ ತಾಯಿ ಸ್ಥಾನ ಕೊಟ್ಬಿಟ್ಟೆ. ಆದ್ರೆ ಈ ತಾಯಿ ಹತ್ರನೂ ಹೇಳ್ಕೊಳಕ್ಕಾಗ್ತಿರೋಂಥ ಸಮಸ್ಯೆ ಏನಿದೆ ನಿನ್ಗೆ? ಮೈನಾ, ನಿಂಗೇನೇ ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ಕೊಮ್ಮ. ನನ್ನ ಹತ್ರ ಹೇಳ್ಕೊ. ಇಲ್ಲ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಹೇಳಿದ್ನಲ್ವಾ,
ಸ್ವಲ್ಪ ಮದುವೆ ತಲೆ ಬಿಸಿ ಅಷ್ಟೆ. ಮೈನಾ, ಮದುವೆಗೆ ದುಡ್ಡೇನಾದ್ರೂ ಬೇಕಿತ್ತಾ? ಅಯ್ಯೋ ಇಲ್ಲ ಅಮ್ಮ, ದುಡ್ಡೆಲ್ಲ ಹೊಂದಿಕೆ ಆಗೈತೆ. ನೋಡು, ಮದ್ವೆ ಮಾಡುವಾಗ ಮನೆ ಕಟ್ಟುವಾಗ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ. ನಾವೇನೋ ಅನ್ಕೋತೀವಿ, ಅದೇನೋ ಆಗ್ಬಿಡುತ್ತೆ. ನೀನೇನು ಸಂಕೋಚ ಪಟ್ಕೋಬೇಡ. ನಿಂಗೇನಾದ್ರು ದುಡ್ಡು ಬೇಕಾದ್ರೆ ನನ್ನನ್ ಕೇಳು. ಹಾಮ್ಮ. ಇವಾಗೇನು ಇಲ್ಲೇ ಇರ್ತೀಯಾ ಇಲ್ಲ ನನ್ ಜೊತೆ ಬರ್ತೀಯಾ? ಇಲ್ಲ, ನಾನು ಇಲ್ಲೇ ಇರ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸುಮ್ಮನೆ ನಿಮ್ಗೆ ಯಾಕೆ ಶ್ರಮ? ಅಯ್ಯಯ್ಯೋ, ನನ್ ಮಗಳನ್ನ ನಾನು ನೋಡ್ಕೊಳ್ಳೋದಕ್ಕೆ ನನಗ್ ಶ್ರಮನ? ಪರವಾಗಿಲ್ಲ ಅಮ್ಮ, ನಾನಿಲ್ಲೇ ಇರ್ತೀನಿ. ನಾನು ಸರಿ ಹೋಯ್ತೀನಿ. ಆಮೇಲೆ ಮನೆಗೆ ಬರ್ತೀನಿ. ಸರಿನಮ್ಮ, ನೀನಿಷ್ಟು ಹೇಳಿದ್ಮೇಲೆ ನಾನು ನಿನ್ನ ಬಲವಂತ ಮಾಡಲ್ಲ. ನಮ್ಮ ನೆನಪಾದ್ರೆ ನನಗೊಂದು ಫೋನ್ ಮಾಡು, ಧ್ರುವನ್ ಕಳಿಸ್ಕೊಡ್ತೀನಿ. ಸರಿನಾ? ಸರಿ ಅಮ್ಮ. ನಾನಿನ್ ಬರ್ತೀನಿ. ಮೈನಾ, ನಾನು 2 ಮಕ್ಕಳ ತಾಯಿ. ಒಬ್ಬ ತಾಯಿಗೆ ತನ್ನ ಮಕ್ಕಳನ್ನ ನೋಡಿದಾಗ ಅವ್ರು ಸಂತೋಷವಾಗಿದ್ದಾರೋ ಸಂಕಟ ಪಡ್ತಿದ್ದಾರೋ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಈಗ ನಿನ್ನ ಮುಖ ನೋಡ್ತಾ ಇದ್ರೆ ನಿನಗೆ ಯಾವುದೋ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇದೆ.